ಸೊ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಮೊದಲನೇ ವಿಡಿಯೋ. ಮನೇಲಿ ಡೈಲಿ ಡ್ರಿವನ್ ಆಗಿ ಒಂದು ಗಾಡಿ ಓಡಿಸ್ತೀವಿ. ಆ ಗಾಡಿ ಇದೆ, ಇದರ ಹೆಸರು ಬಂದು ಕೊಮಾಕಿ XGT KM ಅಂತ. ಸೊ ಇದ್ರ ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ ಇವತ್ತು. ಆಮೇಲೆ ಯೂಸರ್ ರಿವ್ಯೂ ಥರ ಮಾಡ್ತಾರೆ ಇದು. ಸೊ ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ. ಸೊ ಗೈಸ್, ಆ ಗಾಡಿದು ಕೀ ಇದೆ ನೋಡಿ. ಇದರಲ್ಲಿ ಅನ್ಲಾಕ್ ಇದೆ, ಆಮೇಲೆ ಆಟೋಮೆಟಿಕ್ ಸ್ಟಾರ್ಟ್ ಬಟನ್ನು ಮತ್ತು ಲಾಕ್ ಬಟನ್ ಇದೆ. ಇದು ಗೊತ್ತಲ್ಲ, ಇದು ಇಂಡಿಯನ್ ಥಿಂಗ್ಸು, ಇದೆಲ್ಲ ನಾರ್ಮಲ್ಲು. ಸೊ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಡಿಜಿಟಲ್ ಕನ್ಸೋಲ್ ಇದೆ. ಇಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸುತ್ತೆ, ಇಲ್ಲಿ ಸ್ಪೀಡ್ ತೋರಿಸುತ್ತೆ. ಇದು ಸ್ಪೀಡೆಲ್ಲ ಬರೀ ಶೋಕಿಗಷ್ಟೇ, ಇದೆಲ್ಲ ಯೂಸ್ ಆಗಲ್ಲ. ಆಮೇಲೆ ಬ್ಯಾಟ್ರಿ ಪರ್ಸೆಂಟು ಅಷ್ಟೇ ಯೂಸ್ ಆಗಲ್ಲ, ಇದು ಶೋಕಿಗೆ. ಬ್ಯಾಟ್ರಿ ಪರ್ಸೆಂಟ್ ನೋಡಬೇಕು ಅಂದರೆ ಇಲ್ಲಿ ಇದೆಯಲ್ಲ 52.6, ಅಲ್ಲಿಂದ ತಿಳ್ಕೋಬೇಕು. ಅದು 49ಗೆ ಬಂದರೆ ಚಾರ್ಜ್ ಖಾಲಿ, ಹೋಗಿ ಚಾರ್ಜ್ ಹಾಕಿ, ಇಲ್ಲಾಂದರೆ ಮುಂದಕ್ಕೆ ಹೋಗಲ್ಲ ಅನ್ನತ್ತೆ. ನನ್ನ ಕೈಲಿ ಆಯ್ತಾ ಇಲ್ಲ. ಇದು ರಿವರ್ಸ್ ಬಟನ್ನು, ಇದು ಪಾರ್ಕಿಂಗು. ಆಮೇಲೆ 3 ಗೇರ್ ಇದೆ. ತಗೊಂಡು ಇನ್ನೊಂದು ವರ್ಷ ಆಯಿತು. ಆದರೆ ಇದ್ರ ಏನು ಗೊತ್ತಾ ಸ್ಪೆಷಲು, ಇದು ಪುಷ್ಪವತಿ 3 ತಿಂಗಳಿಗೆ ಕಿತ್ತೋಗೈತೆ. ಒಂಚೂರು ಚೆನ್ನಾಗಿಲ್ಲ. ರಿಪೇರಿ ಕೊಟ್ಟಿದ್ವಿ, ಅವರೇ ಕಂಪ್ನಿಯವರೇ ಮಾಡಿಕೊಟ್ಟಿದ್ರು. ಅದು ತಿರ್ಗಾ ಅದು ಬಿಚ್ಕೊಂಡು ಹೋಗೈತೆ. ಚಾರ್ಜಿಂಗ್ ಪೋರ್ಟ್ ಇದೆ, ಬಟ್ ಯಾವತ್ತೂ ಚಾರ್ಜ್ ಮಾಡೋಕ್ಕಾಗಿಲ್ಲ. ಚಾರ್ಜ್ ಒಂದ್ಸಲಿ ಟ್ರೈ ಮಾಡಿದ್ದೆ, ಚಾರ್ಜ್ ಆಗಿಲ್ಲ. ಸೊ ಅದು ಯೂಸ್ ಇಲ್ಲ. ಬೂಟ್ ಸ್ಪೇಸು. ಸೊ ನಾವು ಇಲ್ಲಿ ಡಿಕ್ಕಿ ತೆಗಿಬೇಕು ಅಂದರೆ ಇದನ್ನು ಹಿಂಗೆ ತಿರ್ಸ್ಬೇಕು, ಸೇಮ್ ಆಕ್ಸಿಸ್ ಗಾಡೀಲಿ ಇರ್ತದಲ್ಲ ಆ ಥರ. ಆಮೇಲೆ ಬೂಟ್ ಸ್ಪೇಸ್ ಏನು ಜಾಸ್ತಿ ಇಲ್ಲ, ಹಾಫ್ ಹೆಲ್ಮೆಟ್ ಇಡ್ಸ್ಬೋದು ಅಷ್ಟೇ. ಆಮೇಲೆ ಇಲ್ಲಿ ಮೇನ್ ಸ್ವಿಚ್ ಇದೆ. ನೀವೇನಾರ ಒಂದು ವಾರ ಮನೇಲಿಲ್ಲ, ಗಾಡಿ ಯೂಸ್ ಮಾಡ್ತಾ ಇಲ್ಲ ಅಂದರೆ ಇದನ್ನ ಆಫ್ ಮಾಡ್ಬಿಟ್ಟು ಹೋಗ್ಬೋದು. ಆಮೇಲೆ ಇಲ್ಲೊಂದು ಲೈಟ್ ಇದೆ ರಾತ್ರಿ ಹೊತ್ತು ನೋಡೋಕ್ಕೆ. ಅದು ಡಿಕ್ಕಿ ಕ್ಲೋಸ್ ಮಾಡಿದಾಗ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಇದು ಕಂಪ್ಲೀಟ್ಲಿ ನಾನ್ ರಿಜಿಸ್ಟರ್ಡ್ ಗಾಡಿ. ಇದಕ್ಕೆ ಹೆಲ್ಮೆಟ್ಟು ಲೈಸೆನ್ಸ್ ಬೇಕಾಗಿಲ್ಲ, ಬಟ್ ಹೆಲ್ಮೆಟ್ಟು ಹಾಕೋಬೇಕು, ಯಾಕಂದರೆ ಸೇಫ್ಟಿ ಮೆಜರ್ಸ್. ಇಲ್ಲಾಂದರೆ ನಮಗೆ ಆಕ್ಸಿಡೆಂಟ್ ಆಗ್ಬೋದು. ಯಾರಿಗೆ ಗೊತ್ತು ನಮ್ಮ ಮನೆ ಬರದಲ್ಲಿ ಹೆಂಗಿರುತ್ತೆ ಅಂತ. ಆಮೇಲೆ ಅನ್ರಿಜಿಸ್ಟರ್ಡ್ ಗಾಡೀಲಿ ಯಾರು ಈಗ 10th ಆ ಥರ ಕಾಲೇಜು ಅಥವಾ ಸ್ಕೂಲ್ ದೂರ ಇದೆ, ಹೋಗ್ಬೇಕು ಅಂದರೆ ಈ ಥರದ್ದು ನಾನ್ ರಿಜಿಸ್ಟರ್ಡ್ ಗಾಡಿ ತೊಗೊಂಡೋಗ್ಬೋದು. ಇದು ಬೆಸ್ಟು ನಮ್ಮ ಪ್ರಕಾರ. ಆಮೇಲೆ ಈ ಗಾಡಿ ಬೆಂಗಳೂರಲ್ಲೆಲ್ಲ ನೋಡಿರಲ್ಲ, ಬಟ್ ಮೈಸೂರಲ್ಲಿ ಶ್ರೀರಾಮಪುರದ ಸೈಡು ಜಾಸ್ತಿ ಇದೆ ಗಾಡಿ ನಾನು ನೋಡಿರೋದು ನನ್ನ ಪ್ರಕಾರ. ಇದರಲ್ಲಿ DRL ಇದೆ. ಒಂದ್ಸಲಿ ಆನ್ ಮಾಡಿದ್ರೆ DRL ಬರುತ್ತೆ, ಸೆಕೆಂಡ್ ಟೈಮ್ ಆನ್ ಮಾಡಿದ್ರೆ ಲೈಟ್ ಬರುತ್ತೆ. ಲೈಟ್ ಅಷ್ಟೊಂದು ವಿಸಿಬಲ್ ಇಲ್ಲ ನೈಟ್ ಟೈಮು. ಇವಾಗ ನಿಮ್ಮ ಹತ್ರ ಗಾಡಿ ಕೀ ಇಲ್ಲ, ರಿಮೋಟ್ ಮಾತ್ರ ಇದೆ. ರಿಮೋಟ್ ಇದ್ರೂ ಗಾಡಿ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿದೆಯಲ್ಲ ಮಧ್ಯದಲ್ಲಿ, ಇದು 2 ಕ್ಲಿಕ್ಸ್ ಮಾಡಬೇಕು, ಗಾಡಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಮಾಡಾದ್ಮೇಲೆ ನಾರ್ಮಲ್ ಬ್ರೇಕ್ ಹಿಡಿಯೋದು, ಮುಂದಕ್ಕೆ ಹೋಗೋದು. ಸೊ ಇದರಲ್ಲಿ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಬ್ಯಾಕಲ್ಲಿ ಡ್ರಮ್ ಬ್ರೇಕ್ಸ್ ಇದೆ. 2 ಸೈಡು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಇನ್ನೊಂದೇನು ಗೊತ್ತಾ, ಇದರಲ್ಲಿ ಇದು ಅಷ್ಟೇ ಬಿಚ್ಕೊಂಡೋಗಿದೆ. ಗಾಡೀಲಿ ನನಗೇನು ಗೊತ್ತಾ ಉರಿಯೋದು ಜಾಸ್ತಿ, ಬ್ರೇಕ್ ಹಿಡಿದ್ರೆ ಮುಂದೆನೇ ಹೋಗಲ್ಲ. ಎಲೆಕ್ಟ್ರಿಕ್ ಬೈಕ್ಗಳು ಎಲ್ಲದೂ ಹಿಂಗೆ ಇದೇ ಪ್ರಾಬ್ಲಮ್ಮು, ಬ್ರೇಕ್ ಹಿಡಿದ್ರೆ ಮುಂದೆ ಹೋಗಲ್ಲ. ಈಗ ಫ್ರಂಟಲ್ಲಿ ಟ್ರಾಫಿಕ್ ಇದೆಯಾ, ನಿಲ್ಲಿಸ್ತೀವಿ, ಸ್ವಲ್ಪ ಬ್ರೇಕ್ ಹಿಡಿದು ಮುಂದೆ ಹೋಗಲ್ಲ ಅಂದರೆ ಮುಂದೆನೇ ಹೋಗಲ್ಲ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಚಾರ್ಜ್ ಮಾಡಬೇಕು ಅಂದರೆ ಇಲ್ಲಿದೆ ನೋಡಿ. ಈ ಗಾಡಿ ಚಾರ್ಜ್ ಮಾಡೋಕ್ಕೆ ಇಲ್ಲಾಂದ್ರೂ 3 to 4 hours ಬೇಕು. ಒಂದು ಚಾರ್ಜ್ಗೆ ಅರೌಂಡ್ ಹತ್ತತ್ರ 80 ಕಿಲೋಮೀಟರ್ಸ್ ಕೊಡುತ್ತೆ ಅಂತ ಹೇಳೋರೆ ಕಂಪ್ನಿಯವರು, ಬಟ್ ಯಾವತ್ತೂ ಚೆಕ್ ಮಾಡಿಲ್ಲ. ನನ್ನ ಪ್ರಕಾರ ಆಲ್ಮೋಸ್ಟ್ 60, 65, 70 ಎಂಡು. ಆಮೇಲೆ ಇನ್ನೊಂದು, ಈಗ ಪೊಲೀಸವರು ಕೈ ಹಾಕಿದ್ರು ಒಂದು ಕೈ ಹಾಕ್ಬಿಟ್ಟು ಕೇಳ್ಬೋದು, ಇದು ನಾನ್ ರಿಜಿಸ್ಟರ್ಡ್ ಗಾಡಿ ಅಂತ ನಾನು ಹಿಂಗೆ ನಂಬಲಿ ಅಂತ. ಅವಾಗ ಏನೂ ಇಲ್ಲ, ಶೋರೂಮಿಂದ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಇದೇ ನೋಡಿ ಸರ್ಟಿಫಿಕೇಟು. ಈಗ ಪೊಲೀಸರು ಹಿಡಿದ್ಬಿಟ್ಟು ನೀನು ರಿಜಿಸ್ಟರ್ಡ್ ಗಾಡಿನೇ ನಾನ್ ರಿಜಿಸ್ಟರ್ಡ್ ಮಾಡ್ಕೊಂಡಿದ್ಯಾ, ನಾನು ನೀನು ನಂಬೋಕ್ಕಾಗಲ್ಲ, ನಡಿ ಫೈನ್ ಕಟ್ಟು ಅಂದರೆ ಈ ಸರ್ಟಿಫಿಕೇಟ್ ತೋರಿಸೋದು. ಈ ಸರ್ಟಿಫಿಕೇಟ್ ಒಂದು ಗಾಡೀಲಿ ಹಿಡ್ಕೊಂಡಿರ್ಬೇಕು, ಅಕಸ್ಮಾತ್ ಏನಾರ ಆಯಿತು ಅಂದರೆ. ಆ ಥರ ಪೊಲೀಸರ ಹಿಡಿದ್ರೆ ಈ ಗಾಡಿಗೆ
ಹಳೆ ಬರಲಿ ಅಂತ ಗಣೇಶಂದು ಒಂದು ಸ್ಟಿಕ್ಕರ್ ಹಾಕ್ಸಿದ್ದೀನಿ ನೋಡಿ. ಫಸ್ಟ್ ಗೇರ್ ಇದು. ಫಸ್ಟ್ ಗೇರಲ್ಲಿ 15 ತೋರಿಸುತ್ತೆ, ಬಟ್ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಹೋಗ್ತಾ ಇರುತ್ತೆ ಫೋನಲ್ಲಿ ಚೆಕ್ ಮಾಡಿದ್ರೆ. ಸೊ ಇವಾಗ ಸೆಕೆಂಡ್ ಗೇರಿಗೆ ಶಿಫ್ಟ್ ಮಾಡ್ತೀನಿ. ಸೆಕೆಂಡ್ ಗೇರಲ್ಲಿ 20 ತೋರಿಸುತ್ತೆ, ಆಲ್ಮೋಸ್ಟ್ 25-30. ಆ್ಯಂಡ್ ಥರ್ಡ್ ಗೇರಿಗೆ ಶಿಫ್ಟ್ ಮಾಡ್ತೀನಿ. ಗೇರ್ ಇದೆ ನೋಡಿ, ಇಲ್ಲಿ ನಂಬರ್ಸ್ ಇತ್ತು, ಎಲ್ಲ ಅಳಿಸೋಗಿದೆ ಯೂಸ್ ಮಾಡಿ. ಥರ್ಡ್ ಗೇರು 25. ನೀವು ಗಾಡಿ ಆನ್ ಮಾಡಿದಾಗ ಎಷ್ಟು ಕಿಲೋಮೀಟ್ರ್ ಹೋಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. 0.03 ಅಂತ ಇದೆಯಲ್ಲ ಅಲ್ಲಿ. ಆ್ಯಂಡ್ ಇದು ಚಾರ್ಜು. ಬನ್ನಿ ಈಗ ಆಫ್ ರೋಡಿಂಗ್ ಮಾಡೋದು. ಸ್ಮಾಲ್ ಆಫ್ ರೋಡಿಂಗು. ಗಾಡಿ ಎಲ್ಲ ಶೇಕ್ ಆಯ್ತೈತಲ್ಲಪ್ಪ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಗಾಡಿ ತುಂಬ ಶೇಕ್ ಆಗುತ್ತೆ. ಯಾವುದೇ ಗಾಡಿ ತಂದರೂ ಶೇಕ್ ಆಗೇ ಆಯ್ತದೆ ಗಾಡಿ. ಆಮೇಲೆ ಇದ್ರಲ್ಲಿ ಬ್ರೇಕ್ ಹಿಡಿದಾಗೆಲ್ಲ ಸೌಂಡ್ ಬರುತ್ತೆ. ಒಳ್ಳೆ ಏರೋಪ್ಲೇನ್ ಏನೋ ಲ್ಯಾಂಡ್ ಆಗ್ತಾಯಿತ್ತೋ ಇಲ್ಲ ತಲೆ ಮೇಲೆ ಹೋಗ್ತಾಯಿತ್ತೋ ಅನ್ನೋ ಥರ ಫೀಲ್ ಆಗುತ್ತೆ. ಹಾರನ್ ನೋಡಿ, ಕೇಳಿಸ್ಕೊಳ್ಳಿ. ಹಾರನ್ ತುಂಬ ಲೌಡಾಗಿದೆ. ಸೊ ಇದ್ರ ಶೋರೂಮ್ ಬಂದು ಮೈಸೂರಲ್ಲಿ ಒಂದಿದೆ, ಅದು ವಿವೇಕಾನಂದ ಸರ್ಕಲ್ ಕಾಂಪ್ಲೆಕ್ಸ್ ರೋಡು ಹತ್ರ ಡಾಲ್ಫಿನ್ ಇದ್ರ ಪಕ್ಕದಲ್ಲೇ ಇದೆ. ದೊಡ್ಡದಾಗೆ ಬೋರ್ಡ್ ಹಾಕಿದ್ದಾರೆ, ಆರಾಮಾಗಿ ನೋಡ್ಬೋದು. ಸೊ ಇದ್ರ ಗಾಡಿ ತಗೊಳಕ್ಕೆ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಿಮ್ಮ ಕೊಡ್ತಾನೆ. ರಿವ್ಯೂಸ್ ಚೆನ್ನಾಗೇ ಇದೆ ಗಾಡಿಗೆ. ಇದರಲ್ಲಿ ಗೇರ್ ಗಾಡಿ ಥರ ಒಂದಿದೆ ಗೈಸ್, ಸಾಕಾಗೈತೆ. ರೇಂಜರ್ ಅಂತ ಅದ್ರ ಹೆಸರು. ಈ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಇಲ್ಲೆಲ್ಲ ಲೆಫ್ಟೆಲ್ಲ ರೈಟೆಲ್ಲ ಹಾಕ್ತೀನಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಆವಾಗಲೇ ಹೇಳಿದ್ನಲ್ಲ, ತಿರ್ಗಾ ಉದ್ರಕೊಂಡಿದೆ. ಡಬಲ್ ಸ್ಟ್ಯಾಂಡ್ ಹಾಕೋದು ಎಷ್ಟು ಈಸಿ ಅಂದರೆ, ಸ್ಟ್ಯಾಂಡ್ ತೆಗೀರಿ, ಇಲ್ಲಿದೆ, ಒಂದೇ ಕಾಲಲ್ಲಿ ಎತ್ಬಿಡ್ಬೋದು ಡಬಲ್ ಸ್ಟ್ಯಾಂಡು. ಎಷ್ಟು ಈಸಿ ಐತೆ. ಡಬಲ್ ಸ್ಟ್ಯಾಂಡ್ ಹಾಕೋಕ್ಕೆ ಕಷ್ಟನೇ ಪಡೋದು ಬೇಡ. ಆಮೇಲೆ ಇದು ಟ್ಯೂಬ್ಲೆಸ್ ಟೈರು. ಇದರಲ್ಲಿ ಆ್ಯಂಟಿ ಥೆಫ್ಟ್ ಅಲಾರಾಮ್ ಇದೆ. ಇನ್ ಕೇಸ್ ನೀವೆಲ್ಲರ ಗಾಡಿ ನಿಲ್ಲಿಸಿದ್ರಿ, ಲಾಕ್ ಮಾಡೋಕ್ಕಾಗಿಲ್ಲ, ಕೀ ಎತ್ಕೊಂಡೋದ್ರಿ ಅನ್ಕೊಳ್ಳಿ, ಗಾಡಿ ಎತ್ಕೊಂಡು ಹೋಗೋ ಚಾನ್ಸಸ್ ಇದೆ. ಅದಕ್ಕೆ ಲಾಕ್ ಬಟನ್ ಅನ್ಕಿದ್ರೆ ಲಾಕ್ ಆಗುತ್ತೆ. ಆವಾಗ ಯಾರೇ ಬಂದು ಗಾಡಿ ಎತ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ರೆ ಈ ಥರ ಫಸ್ಟ್ ವಾರ್ನಿಂಗ್ ಅಲಾರಾಮ್ ಬರುತ್ತೆ. ನೆಕ್ಸ್ಟ್ ಗಾಡಿ ಎತ್ಕೊಂಡು ಹೋಗ್ತಾವ್ರಾ, ಸ್ಟಾರ್ಟ್ ಆಗುತ್ತೆ. ಗಾಡಿ ಮುಂದೆನೂ ಹೋಗಲ್ಲ, ಹಿಂದೆನೂ ಹೋಗಲ್ಲ. ನಾವು ಆಫ್ ಮಾಡೋ ಗಂಟನೂ ಸೌಂಡ್ ಆಗ್ತಾನೆ ಇರುತ್ತೆ. ನಾವು ಕೀಯಲ್ಲಿ ಆಫ್ ಮಾಡಲಿಲ್ಲ ಅಂದರೆ ಆಫ್ ಆಗಲ್ಲ ಅದು ಸೌಂಡು. ಅಷ್ಟೇ ಗೈಸ್, ಇನ್ನೇನಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.